ನಾನು ನಿನ್ನೆ ನಿಮ್ಗೆಲ್ಲ ಎಲ್ರಿಗೂ ಒಂದೊಂದು ಪ್ರಾಣಿ ಮೇಲೆ ಪ್ರಬಂಧ ಬರ್ಕೊಂಬನ್ನಿ ಅಂತ ಹೇಳಿದ್ದೆ. ಯಾರ್ಯಾರು ಯಾವ ಪ್ರಾಣಿ ಮೇಲೆ ಪ್ರಬಂಧ ಬರಿಬೇಕು ಅಂತಾನು ಹೇಳಿದ್ದೆ. ಬರ್ಕೊಂಡು ಬಂದಿದ್ದೀರಾ? ಸೋಮಾರಿಗಳು ಗೊತ್ತು ನನಗೆ. ಒಬ್ಬೊಬ್ಬರನ್ನ ಕುರ್ಚಿ ಕೂಡಿಸ್ಬಿಡ್ತೇನೆ ಈಗ. ಏಯ್ ಕಿಶೋರ, ಎದ್ದು ನಿಂತ್ಕೊ ನೀನು. ಏನೋ ಅದು ಕೈಗೆ ಬ್ಯಾಂಡೇಜು? ಏನು ಇಲ್ಲ ಸರ್. ಪ್ರಬಂಧ ಬರೆಯೋ ಅಂತಂದ್ರೆ ಬಾಕ್ಸಿಂಗ್ ಆಡಕ್ ಹೋಗಿದ್ದೆ ನೀನು? ಇಲ್ಲ ಸರ್, ನೀವೊಂದ್ ಕತ್ತೆ ಮೇಲೆ ತಾನೇ ಪ್ರಬಂಧ ಬರೆಯಕ್ ಹೇಳಿದ್ದು? ಹೌದು. ಅದನ್ನೇ ಮಾಡಕ್ ಹೋದೆ ಸರ್. ನಮ್ಮನೆ ಪಕ್ಕದಲ್ಲಿ ಒಂದ್ ದೋಬಿ ಮನೆ ಇದೆ, ಅವನ್ದೊಂದ್ ಕತ್ತೆ ಇದೆ. ಸರಿ, ಕತ್ತೆ ಹತ್ರದಲ್ಲೇ ಸಿಕ್ತಲ್ಲ ಅಂತ ಒಂದ್ ಪೆನ್ ತಗೊಂಡು ಬರೆಯಕ್ ಹೋದೆ ಸರ್. ಕತ್ತೆ ಜಾಡ್ಸ್ ಬಂದ್ಬಿಡ್ತು ಸರ್, ಅದಕ್ಕೆ ಹಿಂಗಾಗಿತ್ತು ಸರ್. ಬಡ್ಡಿ ಮಗಂದು ನಿನ್ಗೆ ಹಿಂಗೆ ಆಗ್ಬೇಕು. ಕತ್ತೆ ಮೇಲೆ ಪ್ರಬಂಧ ಬರ್ಕೊಂಡ್ ಬಾರೋ ಅಂತಂದ್ರೆ ಕತ್ತೆ ಮೇಲೆನೇ ಬರೆಯಕ್ ಹೋಗಿದ್ನಂತೆ. ನಿಂದ ಯಾವ ಪ್ರಾಣಿ ಮೇಲೆ? ನಾಯಿ ಮೇಲೆ ಸರ್. ಕೊಡು. ನಾಯಿ ಮೇಲೆ ಪ್ರಬಂಧ ಬರೆಯಕ್ ಹೋಗಿ ನೀನು ಕಚ್ಚಿಸ್ಕೊಂಡ್ ಬಂದಿಲ್ಲ ತಾನೆ? ಇಲ್ಲ ಸರ್, ನಾಯಿ ಮೇಲೆ ಪ್ರಬಂಧ ಬರ್ಕೊಂಡ್ ಬಂದಿದ್ದೀನಿ. ಚೆನ್ನಾಗಿದೆ. ನಿಂದು? ನಂದು ನಾಯಿ ಮೇಲೆ ಸರ್. ಅರೆ, ಏನು ಇಬ್ರು ಪ್ರಬಂಧಗಳು ಒಂದೇ ತರ ಕಾಣ್ತಾ ಇವೆಲ್ಲ? ಕಾಪಿ ಮಾಡಿದೀರಾ? ಇಲ್ಲ ಸರ್, ಇಬ್ರು ಬೇರೆ ಬೇರೆನೆ ಕುತ್ಕೊಂಡ್ ಬರ್ಕೊಂಡ್ ಬಂದಿರೋದು. ಮತ್ತೆ ಪ್ರಬಂಧಗಳು ಒಂದೇ ತರ ಕಾಣ್ತಾ ಇವೆ? ಇಲ್ಲ ಸರ್, ನಾವಿಬ್ರು ಬರ್ದಿರೋದು ಬೇರೆ ಬೇರೆನೆ ಸರ್. ಆದ್ರೆ ನಾವಿಬ್ರು ಬರ್ದಿರೋದು ಒಂದೇ ನಾಯಿ ಮೇಲೆ ಸರ್, ಅದಕ್ಕೆ ಪ್ರಬಂಧ ಒಂದೇ ತರ ಇದೆ ಸರ್. ಸರಿ ಸರಿ, ನಗ್ತೀರಷ್ಟೇ. ತಗೊಳ್ಳಿ. ನಿಂದೆಲ್ಲಿ? ನೋಡಿ, ನೀವು ಪ್ರಬಂಧ ಅಂತ ಬರೆಯೋದ್ರ ಬದಲಿಗೆ ಪ್ರಬಂಧ ಅಂತ ಬರೀತೀರಿ. ಹ್ಯಾಕ್ ಬರೀಬೇಕು ಗೊತ್ತಾ? ತೋರಿಸ್ತೀನಿ ರೀ. ನೋಡಿ, ಇಲ್ಲಿದೆಯಲ್ಲ, ಇದು ಪ್ರಬಂಧ ಅಂತ ಬರೀತೀರಿ. ಅದರ ಬದಲಿಗೆ ಪ್ರಬಂಧ ಅಂತ ಬರಿಬೇಕು. ಎಲ್ಲಿ? ಒಂದ್ಸಲ ಹೇಳಿ ನೋಡೋಣ. ಛೆ, ಅದು ಮಹಾಪ್ರಾಣ. ಒತ್ತಿ ಧ ಧ ಅನ್ನಬೇಕು. ಹಾಳಾಗ್ ಹೋಯ್ತು. ಮಹಾಪ್ರಾಣ ಅನ್ನೋದು ಸತ್ ಹೋಯ್ತು. ಟಿವಿ ಬಹಳ ನೋಡ್ತೀರಿ ಅಂತ ಕಾಣಿಸುತ್ತೆ. ಹರ್ಷಿತಾ, ಏನದು ನೀನ್ ತಿಂತಾ ಇರೋದು? ಅವಳು ಹಾಗೆ ಸರ್, ಟೇಬಲ್ ಏನಾದ್ರು ತಿಂಡಿ ಇಟ್ಕೊಂಡ್ ಬಂದಿರ್ತಾಳೆ, ಇಲ್ಲಿ ಕ್ಲಾಸಲ್ಲಿ ಕುತ್ಕೊಂಡು ತಿಂತಾ ಇರ್ತಾಳೆ. ಈಗೇನ್ ತಿಂತಾ ಇದೀಯಾ? ಹಪ್ಳ ಸರ್. ಅಯ್ಯೋ, ಮತ್ತದೇ ತಪ್ಪು. ಅದು ಹಪ್ಳ ಅಲ್ಲ ಕಣೆ, ಹಪ್ಳ. ಹಪ್ಳ ಅನ್ಬೇಕು. ಅಲ್ಲ, ಹ ಹ ಅನ್ಬೇಕು. ಎಲ್ಲಿ ಹೇಳು ನೋಡೋಣ. ಹಪ್ಳ. ಅಯ್ಯೋ, ಮತ್ತದೇ ತಪ್ಪು. ಅದನ್ನೇ ಸ್ವಲ್ಪ ಒತ್ತಿ ಹೇಳು. ಒತ್ತಿದ್ರೆ ಜೋಬಲ್ಲಿ ಪುಡಿ ಪುಡಿ ಆಗ್ಬಿಡುತ್ತೆ ಸರ್.